ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಂತು. ಬೆಳಗಾವಿ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಹೋಟೆಲ್ ಸ್ಟೈಲ್ ಒಳಗೆ ಉಪ್ಪಿಟ್ಟು ಮತ್ತು ಶಿರಾ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಸ್ವಲ್ಪ ನಾನೀಗ ತುಪ್ಪ ಹಾಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ತೀನಿ ರೀ. ಫ್ರೈ ಮಾಡಿದ ಮೇಲೆ ಅದನ್ನು ಒಂದು ಬೌಲಿಗೆ ಈಗ ತಗೋತೀನಿ ರೀ. ಅದ ತುಪ್ಪದಾಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ತೀನಿ ರೀ. ದ್ರಾಕ್ಷಿ ಹಾಕಿನೂ ಅದ ಬೌಲ್ದಾಗ ತಗೋತೀನಿ ರೀ. ಏನು ತುಪ್ಪ ಏನು ಇರ್ತೈತಲ್ಲ ಅದಕ್ಕೆ ನಾನು ಒಂದು ಬೌಲ ಸಣ್ಣ ರವೆ ತೊಗೊಂಡೇನಿ ರೀ, ಶಿರಾ ರವೆ. ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊತೀನಿ ರೀ. ಈಗ ಚಲೋ ಫ್ರೈ ಮಾಡ್ತಾನೆ ಅದಕ್ಕೆ ಒಂದು 2 ಏಲಕ್ಕಿ, ಒಂದು 3 ಲವಂಗ ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ. ಚಲೋ ತಂಗ ಫ್ರೈನ ಮಾಡ್ತಾ ಇರ್ರಿ, ತಳ ಹಿಡಿಬಾರ್ದು. ಹಿಂಗೆ ಚಲೋ ಫ್ರೈ ಮಾಡಿದ ಮೇಲೆ ನಾನು ಸ್ವಲ್ಪ ಲೆಮನ್ ಕಲರನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ರೀ. ಒಂದು ಬೌಲಿಗೆ 4 ಬೌಲ್ ಆಗೋಷ್ಟು ನೀರು ತೊಗೊಂಡೇನಿ ರೀ. ಅದಕ್ಕೀಗ ಆ್ಯಡ್ ಮಾಡೀನಿ ರೀ. ಇದನ್ನು ಚಲೋ ತಂಗ ನೀವು ಮಿಕ್ಸ್ ಮಾಡಿರಿ. ಒಂದು ಬೌಲಿಗೆ 1 ಬೌಲ್ ಸಕ್ರೆ ತೊಗೋರಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ರೀ. ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಈಗ ರವೆ ಒಂದು ಸ್ವಲ್ಪ ಎಲ್ಲ ಗಟ್ಟಿ ಆದಮೇಲೆ ಅದಕ್ಕೆ 1 ಬೌಲ್ ಅಷ್ಟು ಸಕ್ರೆ ಆ್ಯಡ್ ಮಾಡಿರಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ನಾವು ತುಪ್ಪದಾಗ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದ್ದೇವಲ್ಲ ರೀ, ಅದನ್ನು ಇದಕ್ಕೆ ನಾ ಆ್ಯಡ್ ಮಾಡ್ತೀನಿ ರೀ. ಹಿಂಗೆ ಮಾಡಿರಿ, ಒಂದು 2 ರಿಂದ 3 ನಿಮಿಷ ಬಿಟ್ರಿ ಅಂತ ಹೇಳಿದ್ರೆ ನಮ್ಮದು ಹೋಟೆಲ್ ಶೈಲಿ ಒಳಗಿಂದ ಶಿರಾ ರೆಡಿ ಆಗ್ತೈತೆ ರೀ. ಇನ್ನು ನೆಕ್ಸ್ಟ್ ವಿಡಿಯೋ ಉಪ್ಪಿಟ್ಟು ಹೆಂಗೆ ಮಾಡೋದಪ್ಪ ಅಂತ ಹೇಳಿದ್ರೆ ಬರೀ ಸುಲಭವಾಗಿ ಹೋಟೆಲ್ ಸ್ಟೈಲ್ ಒಳಗೆ ನಾನು ನಿಮ್ಗೆ ತೋರಿಸ್ತೇನೆ ರೀ. ಈಗ ಸ್ವಲ್ಪ ಎಣ್ಣೆ ಹಾಕೋರಿ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡ್ಲಿಬೇಳೆ ಚಲೋ ತಂಗ ಫ್ರೈ ಮಾಡ್ಕೊರಿ. ಬ್ರೌನ್ ಕಲರ್ ಬರ್ಬೇಕ್ರಿ, ಬ್ಲ್ಯಾಕ್ ಕಲರ್ ಬರಬಾರ್ದು ರೀ. ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊರಿ. ಇದು ಫ್ರೈ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಅದಕ್ಕೆ ಮಿಕ್ಸ್ ಮಾಡಿರಿ. ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊರಿ. ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು 2 ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ನೀವು ಉಪ್ಪಿಟ್ಟು ಮಾಡ್ಕೋಬೋದು ರೀ. ಅದಕ್ಕೆ ಅರ್ಧ ಬೌಲಷ್ಟು ನಾನು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಅದನ್ನು ಮಿಕ್ಸ್ ಮಾಡ್ಕೊಂಡೇನಿ ರೀ. ಒಂದು 4 ರಿಂದ 5 ಕರಿಬೇವು ಹಾಕಿ ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊತೇನೆ ರೀ. ಈಗ ನೆಕ್ಸ್ಟ್ 1 ಬೌಲಿಗೆ 4 ಬೌಲ್ ನೀರು ತೊಗೊಂಡು ಅದಕ್ಕೆ ಆ್ಯಡ್ ಮಾಡೇನಿ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ರೀ. ನೀವು ಸ್ವಲ್ಪ ಸಕ್ರೆ ಬೇಕಂದ್ರೆ ಸಕ್ರೆನೂ ಹಾಕೋಬೋದು ರೀ. ಅದಕ್ಕೆ 1 ಕಪ್ ಅಷ್ಟು ಹಾಲು ಹಾಕ್ಕೊಂಡೇನಿ ರೀ. ಈಗ ಉಪ್ಪಿಟ್ಟು ನೀರು ಕುದ್ದ ಮೇಲೆ ಅದಕ್ಕೆ ರವೆ ತೊಗೊಂಡು ಮೇಲಿಂದ ಸಣ್ಣಂಗೆ ಬಿಡೋಣ ರೀ. ಹಿಂಗೆ ಸಣ್ಣಂಗೆ ತಿರುಗಾಡ್ಕೊತ ಇದ್ರೆ ಉಪ್ಪಿಟ್ಟು ಗಂಟಾಗೋದಿಲ್ಲ ರೀ. ಸ್ಲೋ ತಂಗ ತಿರುಗಾಡ್ತಾ ಇರ್ರಿ. ಈಗ ನೋಡ್ರಿ ನಮ್ದು ಉಪ್ಪಿಟ್ಟು ರೆಡಿ ಆಗ್ತಾ ಬಂತು. ನೀವು ಒಂದ್ಸಲ ಮನ್ಯಾಗ ಹಿಂಗೆ ಉಪ್ಪಿಟ್ಟು ಒಂದ್ಸಲ ಮಾಡ್ಕೊಂಡು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ಈಗ ಉಪ್ಪಿಟ್ಟು ಶಿರಾ 2 ರೆಡಿ ಆಗೈತೆ ರೀ ನಮ್ದು. ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೈತ್ರಿ. ಈಗ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ರೀ. ಮತ್ತು ನಾನು ನಿಮ್ಗೆ ಮುಂದಿನ ರೆಸಿಪಿಯ ಜೊತೆ ಭೇಟಿ ಆಗ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ.